ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ರಸಲ್ ಮೇನಿಯಾ ಮುಗ್ದಿದೆ. ನೈಟ್ 1 ನಿನ್ನೆ ಮುಗ್ದಿತ್ತು ಅಂಡ್ ಫೈನಲಿ ಇವತ್ತು ನೈಟ್ 2 ಕೂಡ ಮುಗ್ದಿದೆ. ಈ ಒಂದು ರಸಲ್ ಮೇನಿಯಾ 41 ನ ನೈಟ್ 2 ಅಲ್ಲಿ ಏನೇನಾಯ್ತು ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಅಂಡ್ ಇವತ್ತು ಡಬ್ಲ್ಯೂ ಅವರು ರಸಲ್ ಮೇನಿಯಾ ಥೀಮ್ ನ ಚೇಂಜ್ ಮಾಡಿದ್ರು, ಕಲರ್ ನ ಚೇಂಜ್ ಮಾಡಿದ್ರು. ನೈಟ್ 1 ಗೆನೆ ಬೇರೆ ಥೀಮ್ ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು, ರೆಡ್ ಕಲರ್ ಥೀಮ್. ಅಂಡ್ ಇವತ್ತು ನೈಟ್ 2 ಗೆ ಒಂದ್ ರೀತಿ ನೇರಳೆ ಬಣ್ಣದ ಪರ್ಪಲ್ ಕಲರ್ ಥೀಮ್ ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು. ಚೆನ್ನಾಗಿತ್ತು. ನೈಟ್ 2 ಅಟ್ಮಾಸ್ಫಿಯರ್ ಚೆನ್ನಾಗಿತ್ತು. ಶೋನ ಓಪನಿಂಗ್ ಅಲ್ಲಿ ನಮಗೆ ವಿಮೆನ್ಸ್ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ಗೆ ಟ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇಯೋ ಸ್ಕೈ, ರಿಯಾ ರಿಪ್ಲಿ ಹಾಗೆ ಬಿಯಾಂಕಾ ಬ್ಲೇರ್ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಮಾತ್ರ ಅಮೇಜಿಂಗ್ ಆಗಿತ್ತು. ಟ್ರಿಪಲ್ ಥ್ರೆಡ್ ಮ್ಯಾಚ್ ಅಂದ್ರೆ ಅಮೇಜಿಂಗ್ ಆಗಿ ಇರಲೇಬೇಕು, ಅಷ್ಟೇ ಅಮೇಜಿಂಗ್ ಆಗಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ರಿಯಾ ರಿಪ್ಲಿ ಹಾಗೆ ಬಿಯಾಂಕಾ ಬ್ಲೇರ್ ಅವರು ಪಾಪ ನಮ್ಮ ಇಯೋ ಸ್ಕೈ ಅವರ ಮೇಲೆನೆ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಅದೆಲ್ಲದೂ ಕೂಡ ಚೆನ್ನಾಗಿತ್ತು. ಒಂದು ಟೈಮಲ್ಲಿ ನಮ್ಮ ಬಿಯಾಂಕಾ ಬ್ಲೇರ್ ಅವರು ರಿಯಾ ರಿಪ್ಲಿ ಹಾಗೆ ಇಯೋ ಸ್ಕೈ ಇಬ್ಬರನ್ನು ಕೂಡ ಎತ್ಕೊಂಡು ಕೆಒಡಿ ಹಾಕೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಅವರ ಸ್ಟ್ರೆಂತ್ ಹೇಗಿದೆ ಅನ್ನೋದು ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಗೊತ್ತಾಗ್ತಾ ಇತ್ತು. ಹೈ ಫ್ಲೈಯಿಂಗ್ ಮೂವ್ಸ್ ಗಳು ಇಯೋ ಸ್ಕೈ ಅವರಿಂದ ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು. ನಿಜವಾಗ್ಲೂ ಅಮೇಜಿಂಗ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ಟಾಪ್ ರೋಪ್ ಮೇಲೆ ನಮ್ಮ ಇಯೋ ಸ್ಕೈ ಹಾಗೆ ರಿಯಾ ರಿಪ್ಲಿ ಅವರು ಇರ್ತಾರೆ. ನಮ್ಮ ರಿಯಾ ರಿಪ್ಲಿ ಅವರು ಇಯೋ ಸ್ಕೈ ಅವರ ತಲೆನ ರಿಂಗ್ ಪೋಲಿಗೆ ಓಡಿಸ್ಬಿಡ್ತಾರೆ. ಅದಾದ್ಮೇಲೆ ಕೆಳಗಡೆ ಬಂದ್ಬಿಟ್ಟು ಬಿಯಾಂಕಾ ಬ್ಲೇರ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋದಾಗ ನಮ್ಮ ಬಿಯಾಂಕಾ ಬ್ಲೇರ್ ಅವರು ತನ್ನ ಜಡೆಯಲ್ಲಿ ರಿಯಾ ರಿಪ್ಲಿ ಅವರಿಗೆ ಹೊಡೆದ್ಬಿಟ್ಟು ರಿಯಾ ರಿಪ್ಲಿ ಅವರಿಗೆ ಒಂದು ಕೆಒಡಿನ ಕನೆಕ್ಟ್ ಮಾಡಿ ಪಿನ್ ಮಾಡ್ತಾ ಇರ್ತಾರೆ. ನಾನು ಕೂಡ ಅನ್ಕೊಂಡೆ ಓ ಬಿಯಾಂಕಾ ಬ್ಲೇರ್ ಅವರು ಗೆದ್ರು ಗುರು ಅಂತ. ಸಡನ್ ಆಗಿ ನಮ್ಮ ಇಯೋ ಸ್ಕೈ ಅವರು ತನ್ನ ಫಿನಿಶರ್ ನ ಕನೆಕ್ಟ್ ಮಾಡಿಬಿಡ್ತಾರೆ ಬಿಯಾಂಕಾ ಬ್ಲೇರ್ ಅವರ ಮೇಲೆ. ಅಂಡ್ ಬಿಯಾಂಕಾ ಬ್ಲೇರ್ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ತನ್ನ ವಿಮೆನ್ಸ್ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ನಿಜವಾಗ್ಲೂ ನನಗೆ ಖುಷಿ ಆಯ್ತು. ನಮ್ಮ ಇಯೋ ಸ್ಕೈ ಅವರ ಮೇಲೆ ಡಬ್ಲ್ಯೂ ಅವರು ನಂಬಿಕೆ ಇಟ್ಟಿದೆ ಗುರು ಅನ್ನೋದು ಇವತ್ತು ರಸಲ್ ಮೇನಿಯಾದಲ್ಲಿ ಪ್ರೂವ್ ಆಯ್ತು. ಇದಾದ್ಮೇಲೆ ನಮಗೆ ಡೇಮಿಯನ್ ಪ್ರೀಸ್ಟ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ನಡುವೆ ಸಿನ್ ಸಿಟಿ ಸ್ಟ್ರೀಟ್ ಫೈಟ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇದೊಂದು ಬ್ಯಾಂಗರ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ಎಲ್ಲಾ ವೆಪನ್ಸ್ ಗಳ ಯೂಸ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸ್ಟೀಲ್ ಸ್ಟೆಪ್ಸ್ ಗಳ ಯೂಸ್ ಕೂಡ ಮಾಡ್ತಾರೆ. ಸ್ಟೀಲ್ ಚೇರ್ ಗಳ ಯೂಸ್ ಕೂಡ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ರಿಂಗ್ ಹೊರಗಡೆ 2 ಟೇಬಲ್ ನ ಕೂಡ ಸೆಟ್ ಮಾಡಿರ್ತಾರೆ. ನಿಜವಾಗ್ಲೂ ಅಮೇಜಿಂಗ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ಅಂಡ್ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಪ್ರತಿ ವರ್ಷ ಮಾಡುವಂಗೆ ಈ ವರ್ಷನೂ ಕೂಡ ಫೋನ್ ಇಸ್ಕೊಂಡು ಸೆಲ್ಫಿನೂ ಕೂಡ ತಗೋತಾ ಇದ್ರು ರಸಲ್ ಮೇನಿಯಾದಲ್ಲಿ. ಅದನ್ನೆಲ್ಲ ನೋಡೋದಕ್ಕೆ ಚೆನ್ನಾಗಿತ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಡೇಮಿಯನ್ ಪ್ರೀಸ್ಟ್ ಅವರಿಗೆ ಸ್ಟೀಲ್ ಸ್ಟೆಪ್ ಮೇಲೆ ಡಿಡಿಟಿ ನ ಕನೆಕ್ಟ್ ಮಾಡ್ತಾರೆ, ಫ್ಯೂಚರ್ ಶಾಕ್ ಡಿಡಿಟಿ ನ. ಆದ್ರೂ ಕೂಡ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಕಿಕ್ಔಟ್ ಮಾಡ್ತಾರೆ. ಆ ಒಂದು ಮೂಮೆಂಟ್ ಕೂಡ ಆಸಮ್ ಆಗಿತ್ತು. ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಡ್ರೂ ಮ್ಯಾಕೆಂಟೈರ್ ಅವರಿಗೆ ಹೋಲ್ಡ್ ಸ್ಕೂಲ್ ನ ಕನೆಕ್ಟ್ ಮಾಡೋದಕ್ಕೆ ಟಾಪ್ ರೋಪ್ ಮೇಲೆ ಹತ್ತಿರ್ತಾರೆ. ಹಂಗೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಡೇಮಿಯನ್ ಪ್ರೀಸ್ಟ್ ಅವ್ರನ್ನ ತಳ್ಳಿಬಿಡ್ತಾರೆ. ಅವ್ರು ಸೀದಾ ಹೋಗ್ಬಿಟ್ಟು ಟೇಬಲ್ ಮೇಲ್ಗಡೆ ಬಿದ್ದೋಗ್ಬಿಡ್ತಾರೆ. ಅಂಡ್ ಟೇಬಲ್ ಬ್ರೇಕ್ ಆಗುತ್ತೆ. ಅದಾದ್ಮೇಲೆ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವ್ರನ್ನ ರಿಂಗ್ ಒಳಗಡೆ ಕರ್ಕೊಂಡು ಬಂದು ಅವರ ತಲೆನ ರಿಂಗ್ ಪೋಲ್ ಹತ್ರ ಚೇರಿಗೆ ಸಿಕ್ಸಿ ಒಂದು ಕ್ಲೇಮೋರ್ ಕಿಕ್ ನ ಹೊಡಿತಾರೆ. ನಿಜವಾಗ್ಲೂ ಭಯಂಕರವಾಗಿತ್ತು ಅಂತಾನೆ ಹೇಳ್ಬಹುದು. ಹಿಂಗೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಡೇಮಿಯನ್ ಪ್ರೀಸ್ಟ್ ಅವ್ರನ್ನ ಸೋಲಿಸಿ ವಿನ್ ಆಗಿದ್ದಾರೆ. ಅಂಡ್ ಇವತ್ತಿನ ಈ ಒಂದು ಮ್ಯಾಚ್ ಅಲ್ಲಿ ಅವರು ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರ ಮೇಲಿದ್ದಂತಹ ಎಲ್ಲಾ ಸೈಡ್ ಅನ್ನು ಕೂಡ ತೀರಿಸಿಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಫ್ಯಾಟಲ್ 4-ವೇ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಪೆಂಟಾ ವರ್ಸಸ್ ಡೊಮಿನಿಕ್ ಮಿಸ್ಟೀರಿಯೋ ವರ್ಸಸ್ ಫಿನ್ ಬ್ಯಾಲರ್ ವರ್ಸಸ್ ನಮ್ಮ ಬ್ರಾನ್ ಬ್ರೇಕರ್ ಅವರ ನಡುವೆ. ನಮ್ಮ ಫಿನ್ ಬ್ಯಾಲರ್ ಅವರ ಥೀಮ್ ಸಾಂಗ್ ಓಲ್ಡ್ ಆಗಿ ನೋಡೋದಕ್ಕೆ ಸಿಗ್ತಾ ಇತ್ತು ಚೂರು. ಅದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಮ್ಯಾಚ್ ಪ್ರಾರಂಭ ಆಗುತ್ತೆ. ಪ್ರಾರಂಭ ಆದ ಕೂಡಲೇ ನಮ್ಮ ಬ್ರಾನ್ ಬ್ರೇಕರ್ ಅವರ ಡಾಮಿನೆನ್ಸ್ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ಎಲ್ಲರ ಮೇಲೂ ಕೂಡ ಹೋಗಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಅಟ್ಯಾಕ್ ಮಾಡ್ತಾ ಇರ್ತಾರೆ. ಒಂದ್ ಟೈಮ್ ಅಲ್ಲಿ ನಮ್ಮ ಪೆಂಟಾ ಹಾಗೆ ಫಿನ್ ಬ್ಯಾಲರ್ ಇವರಿಬ್ರಿಗೂ ಕೂಡ ಒಟ್ಟಿಗೆ ಜರ್ಮನ್ ಸೂಪ್ಲೆಕ್ಸ್ ನ ಕನೆಕ್ಟ್ ಮಾಡ್ತಾರೆ. ಅದಂತೂ ಆಸಮ್ ಆಗಿತ್ತು. ಅಂಡ್ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ಫಿನ್ ಬ್ಯಾಲರ್ ಅವರು ಸೇರ್ಕೊಂಡು ಸ್ವಲ್ಪ ಡಾಮಿನೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಆದ್ರೂ ಇವರಿಬ್ಬರಿಗೆ ಮತ್ತೊಮ್ಮೆ ಸೂಪ್ಲೆಕ್ಸ್ ನ ಕನೆಕ್ಟ್ ಮಾಡ್ಬಿಡ್ತಾರೆ. ಆ ಎಲ್ಲಾ ಮೂಮೆಂಟ್ ಗಳು ಕೂಡ ಚೆನ್ನಾಗಿತ್ತು. ಅಂಡ್ ಫೈನಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಇಲ್ಲಿ ಫಿನ್ ಬ್ಯಾಲರ್ ಅವರ ಮೇಲೆ ಟರ್ನ್ ಆಗ್ತಾರೆ. ಇವರಿಬ್ಬರೇ ರಿಂಗ್ ಮೇಲ್ಗಡೆ ಇರಬೇಕಾದ್ರೆ ಹಿಂದೆಯಿಂದ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಫಿನ್ ಬ್ಯಾಲರ್ ಅವರಿಗೆ ಒಂದು ಡ್ರಾಪ್ ಕಿಕ್ ನ ಕನೆಕ್ಟ್ ಮಾಡಿ 619 ಕೂಡ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ನಮ್ಮ ಫಿನ್ ಬ್ಯಾಲರ್ ಅವರು ಹಂಗೆ ಡೊಮಿನಿಕ್ ಮಿಸ್ಟೀರಿಯೋ ಅವ್ರನ್ನ ಕ್ಯಾಚ್ ಇಟ್ಕೊಂಡು ಡೊಮಿನಿಕ್ ಮಿಸ್ಟೀರಿಯೋ ಅವರಿಗೆ ಒದೆ ಹೊಡೆಯೋದಕ್ಕೆ ಶುರು ಮಾಡ್ಬಿಡ್ತಾರೆ. ನಿಜವಾಗ್ಲೂ ಚಚ್ಚ ಬಿಸಾಕ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಫಿನ್ ಬ್ಯಾಲರ್ ಅವರ ಮೇಲೆ ಅಟ್ಯಾಕ್ ಮಾಡಿದಾಗ ಕ್ರೌಡ್ ಕಡೆಯಿಂದ ಡೊಮಿನಿಕ್ ಮಿಸ್ಟೀರಿಯೋ ಅವರಿಗೆ ಅದ್ಭುತವಾದ ಸಪೋರ್ಟ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಹಿಂಗೆ ಮ್ಯಾಚ್ ಅದ್ಭುತವಾಗಿ ಸಾಕ್ತಾ ಇರುತ್ತೆ. ಎಂಡಿಂಗ್ ಅಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಪೆಂಟಾ ಅವರಿಗೆ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡಿ ಪಿನ್ ಮಾಡೋದಕ್ಕೆ ಹೋದಾಗ ನಮ್ಮ ಕಾರ್ಲಿಟಾ ಅವರು ಪೆಂಟಾ ಅವರ ಕಾಲ್ನ ಇಟ್ಕೊಂಡು ಎಳೆದ್ ಬಿಡ್ತಾರೆ. ಅಂಡ್ ಪೆಂಟಾ ಅವರ ಮೇಲೆ ಅಟ್ಯಾಕ್ ಮಾಡ್ಕೊಂಡು ಅನೌನ್ಸರ್ ಟೇಬಲ್ ನು ಕೂಡ ಮುರ್ಸೋದಕ್ಕೆ ಹೋದಾಗ ಆ ಕಡೆ ಸೈಡ್ ಇಂದ ನಮ್ಮ ಬ್ರಾನ್ ಬ್ರೇಕರ್ ಅವರು ಕಾರ್ಲಿಟಾ ಅವರಿಗೆ ಇನ್ನ ಒಂದು ಅನೌನ್ಸರ್ ಟೇಬಲ್ ಮೇಲ್ಗಡೆಯಿಂದ ಜಂಪ್ ಮಾಡಿ ಒಂದು ಸ್ಪಿಯರ್ ನ ಹೊಡಿತಾರೆ. ನಿಜವಾಗ್ಲೂ ಅಮೇಜಿಂಗ್ ಸ್ಪಿಯರ್ ಅಂತಾನೆ ಹೇಳ್ಬಹುದು. ಅಂಡ್ ಅನೌನ್ಸರ್ ಟೇಬಲ್ ಕೂಡ ಬ್ರೇಕ್ ಆಗುತ್ತೆ. ಇದಾದ್ಮೇಲೆ ನಮ್ಮ ಬ್ರಾನ್ ಬ್ರೇಕರ್ ಅವರು ರಿಂಗ್ ಮೇಲ್ಗಡೆ ಬಂದಾಗ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಬ್ರಾನ್ ಬ್ರೇಕರ್ ಅವರ ಮೇಲೆ ಅಟ್ಯಾಕ್ ಮಾಡಿ 619 ನ ಕನೆಕ್ಟ್ ಮಾಡಿ ಟಾಪ್ ರೋಪ್ ಮೇಲಿಂದ ಫ್ಲಾಶ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ನಮ್ಮ ಫಿನ್ ಬ್ಯಾಲರ್
ಬ್ಯಾಲರ್ ಅವರು ಬಂದು ಡಾಮಿನಿಕ್ ಮಿಸ್ಟೀರಿಯೋ ಅವರ ಕಾಲ್ನ ಎಳೆದ್ ಬಿಡ್ತಾರೆ. ನಮ್ಮ ಡಾಮಿನಿಕ್ ಮಿಸ್ಟೀರಿಯೋ ಅವರು ಟಾಪ್ ರೋಪ್ ಮೇಲ್ಗಡೆನೆ ಕೂತ್ಕೊಬಿಡ್ತಾರೆ. ಇದಾದ್ಮೇಲೆ ನಮ್ಮ ಫಿನ್ ಬೆಲರ್ ಅವರು ಬ್ರಾನ್ ಬ್ರೇಕರ್ ಅವರಿಗೆ ಒಂದು ಸ್ವಿಂಗ್ ಬ್ಲೇನ ಕನೆಕ್ಟ್ ಮಾಡಿ ಟಾಪ್ ರೋಪ್ ಮೇಲಿಂದ ಕೂಡಿ ಗ್ರಾಸ್ ಕೂಡ ಕನೆಕ್ಟ್ ಮಾಡ್ತಾರೆ. ಪಿನ್ ಮಾಡಬೇಕಾದ್ರೆ ನಮ್ಮ ಡಾಮಿನಿಕ್ ಮಿಸ್ಟೀರಿಯೋ ಅವರು ಟಾಪ್ ರೋಪ್ ಮೇಲಿಂದ ಫಿನ್ ಬ್ಯಾಲರ್ ಅವರಿಗೆ ಫ್ಲಾಶ್ ನ ಕನೆಕ್ಟ್ ಮಾಡಿ ಫಿನ್ ಬ್ಯಾಲರ್ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ಹೊಸ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಆಗಿದ್ದಾರೆ. ನಿಜವಾಗ್ಲೂ ಎಂಡಿಂಗ್ ಮಾತ್ರ ಅಮೇಸಿಂಗ್ ಆಗಿತ್ತು. ಅಂಡ್ ನಾನು ಹೇಳ್ದಂಗೆ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಡಾಮಿನಿಕ್ ಮಿಸ್ಟೀರಿಯೋ ಅವರು ಫಿನ್ ಬ್ಯಾಲರ್ ಅವ್ರನ್ನ ಪಿನ್ ಮಾಡಿರೋದು ಇನ್ನೂ ಕೂಡ ಖುಷಿ ಆಯ್ತು. ನಮ್ಮ ಫಿನ್ ಬ್ಯಾಲರ್ ಅವರು ಏನಪ್ಪ ಹಿಂಗ್ ಮಾಡಿದೆ ಅಂತ ಕೇಳ್ತಾ ಇರ್ತಾರೆ. ಆದ್ರೂ ಕೂಡ ಮತ್ತೊಮ್ಮೆ ನಮ್ಮ ಡಾಮಿನಿಕ್ ಮಿಸ್ಟೀರಿಯೋ ಅವರು ರಿಂಗ್ ಒಳಗಡೆ ಬಂದು ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಓವರ್ ಆಲ್ ಗಾಯ್ಸ್, ಈ ಒಂದು ಫ್ಯಾಟಲ್ 4-way ಮ್ಯಾಚ್ ಮಾತ್ರ ಅದ್ಭುತವಾಗಿತ್ತು. ನಮ್ಮ ಬ್ರಾನ್ ಬ್ರೇಕರ್ ಅವರ ಪರ್ಫಾರ್ಮೆನ್ಸ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇದಾದ್ಮೇಲೆ ನಮಗೆ ವೈಪರ್ ರ್ಯಾಂಡಿ ಆರ್ಟನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ರ್ಯಾಂಡಿ ಆರ್ಟನ್ ಅವರು ರಿಂಗ್ ಗೆ ಬಂದು ಮೈಕ್ ನ ತಗೊಂಡು ಇದು ನನ್ನ 20ನೇ ರಸಲ್ ಮೇನಿಯಾ, ಸೊ ಈಗ ಯಾರಾದ್ರೂ ತನ್ನನ್ನ ತಾನು ಪ್ರೂವ್ ಮಾಡ್ಕೋಬೇಕು ಅಂದ್ರೆ ಬಂದು ಇಲ್ಲಿ ನನ್ನ ಜೊತೆ ಮ್ಯಾಚ್ ಆಡಿ ನಾನು ಓಪನ್ ಚಾಲೆಂಜ್ ನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅಂಡ್ ಸಡನ್ ಆಗಿ ನಮಗೆ ಜೋ ಹೆನ್ರಿ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಎಸ್, ಎಲ್ಲರೂ ಕೂಡ ರೂಸೆವ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, ಬಟ್ ಇಲ್ಲಿ ನಮಗೆ ಜೋ ಹೆನ್ರಿ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಜೋ ಹೆನ್ರಿ ಅವರು ರಿಂಗ್ ಗೆ ಬರ್ತಾರೆ. ರ್ಯಾಂಡಿ ಆರ್ಟನ್ ಹಾಗೆ ಜೋ ಹೆನ್ರಿ ಅವರ ನಡುವೆ ಮ್ಯಾಚ್ ಪ್ರಾರಂಭ ಆಗುತ್ತೆ. ಚಿಕ್ಕದಾಗಿತ್ತು ಅಂತಾನೆ ಹೇಳ್ಬಹುದು ಮ್ಯಾಚ್. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜೋ ಹೆನ್ರಿ ಅವರು ರ್ಯಾಂಡಿ ಆರ್ಟನ್ ಅವರ ಮೇಲೆ ಅಟ್ಯಾಕ್ ಮಾಡಿ ಪೋಸ್ ನ ಕೊಟ್ಟು ತಿರುಗಬೇಕಾದ್ರೆ ನಮ್ಮ ರ್ಯಾಂಡಿ ಆರ್ಟನ್ ಅವರು ಔಟ್ ಆಫ್ ನೋವೇರ್ ಒಂದು ಆರ್ಕೆವನ್ನ ಕನೆಕ್ಟ್ ಮಾಡಿ ಜೋ ಹೆನ್ರಿ ಅವರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಗೆದ್ದಾದ್ಮೇಲೆ ಇಬ್ರು ಕೂಡ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಬಟ್ ಮತ್ತೊಮ್ಮೆ ನಮ್ಮ ರ್ಯಾಂಡಿ ಆರ್ಟನ್ ಅವರು ಜೋ ಹೆನ್ರಿ ಅವರಿಗೆ ಒಂದು ಆರ್ಕೆವನ್ನ ಕನೆಕ್ಟ್ ಮಾಡ್ತಾರೆ. ಬೇಜಾರೇನೋ ಆಗ್ತಾ ಇದೆ, ಯಾಕಂದ್ರೆ ಕೆವಿನ್ ಓಯನ್ಸ್ ಹಾಗೆ ರ್ಯಾಂಡಿ ಆರ್ಟನ್ ಅವರ ಮ್ಯಾಚ್ ಏನಾದ್ರೂ ಇದ್ದಿದ್ರೆ ನಮ್ಮ ರ್ಯಾಂಡಿ ಆರ್ಟನ್ ಅವರು ಇನ್ನೂ ಕೂಡ ಅಗ್ರೆಷನ್ ಅಲ್ಲಿ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗೋರು. ಅಂಡ್ ಪಂಟ್ ಕಿಕ್ ಕೂಡ ನೋಡೋದಕ್ಕೆ ಸಿಗೋದು, ಯಾಕಂದ್ರೆ ಆ ರೀತಿ ಡಬ್ಲ್ಯೂ ಅವರು ಸ್ಟೋರಿನ ಕ್ರಿಯೇಟ್ ಮಾಡ್ತಾ ಇದ್ರು. ಬಟ್ ಏನು ಮಾಡೋದಕ್ಕೆ ಆಗೋದಿಲ್ಲ. ನಮ್ಮ ರ್ಯಾಂಡಿ ಆರ್ಟನ್ ಅವರ ಅದೃಷ್ಟನೇ ಸರಿ ಇಲ್ಲ ಅನ್ಸುತ್ತೆ. ರ್ಯಾಂಡಿ ಆರ್ಟನ್ ಅವರು ರೆಸಲ್ ಮೇನಿಯಾದಲ್ಲಿ ಮ್ಯಾಚ್ ಆಡಿದ್ರಲ್ಲ, ನೋಡೋದಕ್ಕೆ ಸಿಕ್ಕಿದ್ರಲ್ಲ, ಅದಕ್ಕೆ ನಾವು ಖುಷಿ ಪಡಬೇಕು. ನೆಕ್ಸ್ಟ್ ಇಯರ್ ನೋಡ್ಕೊಳ್ಳೋಣ ಏನಾಗುತ್ತೆ ನಮ್ಮ ರ್ಯಾಂಡಿ ಆರ್ಟನ್ ಅವರ ರೆಸಲ್ ಮೇನಿಯಾ ಮ್ಯಾಚ್ ಅಂತ. ಇದಾದ್ಮೇಲೆ ನಮಗೆ ಎಜ್ ಸ್ಟೈಲ್ ಹಾಗೆ ಲೋಗನ್ ಪಾಲ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮತ್ತೆ ಒಂದು ಅದ್ಭುತವಾದ ಮ್ಯಾಚ್ ಅಂತಾನೆ ಹೇಳ್ಬಹುದು. ನಮ್ಮ ಎಜ್ ಸ್ಟೈಲ್ ಹಾಗೆ ಲೋಗನ್ ಪಾಲ್ ಅವರ ಪರ್ಫಾರ್ಮೆನ್ಸ್ ಈ ಒಂದು ಮ್ಯಾಚ್ ಅಲ್ಲಿ ಚೆನ್ನಾಗಿತ್ತು. ನಮ್ಮ ಲೋಗನ್ ಪಾಲ್ ಅವರು ಎಜ್ ಸ್ಟೈಲ್ ಅವರಿಗೆ ಇವತ್ತು ಸ್ಟೈಲ್ ಕ್ರಾಶ್ ನ ಹಾಕ್ತಾರೆ. ಸಡನ್ ಆಗಿ ಅದನ್ನ ಹಂಗೆ ಕಂಟಿನ್ಯೂ ಮಾಡಿಕೊಂಡು ನಮ್ಮ ಎಜ್ ಸ್ಟೈಲ್ ಅವರು ಲೋಗನ್ ಪಾಲ್ ಅವರಿಗೆ ಒಂದು ಸ್ಟೈಲ್ ಕ್ರಾಶ್ ನ ಕನೆಕ್ಟ್ ಮಾಡ್ತಾರೆ. ಆ ಒಂದು ಮೂಮೆಂಟ್ ಕೂಡ ಚೆನ್ನಾಗಿತ್ತು. ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ಲೋಗನ್ ಪಾಲ್ ಅವರ ಫ್ರೆಂಡ್ ಬಂದು ಲೋಗನ್ ಪಾಲ್ ಅವರಿಗೆ ಬ್ರೇಸ್ ನಕಲ್ಸ್ ನ ಕೊಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಬಟ್ ಕೊಡೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅಲ್ಲಿಗೆ ನಮ್ಮ ಕೇರಿಯನ್ ಕ್ರಾಸ್ ಅವರು ಬಂದು ಆ ಒಂದು ನಕಲ್ಸ್ ನ ಕಿತ್ಕೋತಾರೆ. ಅಂಡ್ ಆ ಒಂದು ನಕಲ್ಸ್ ನ ನಮ್ಮ ಕೇರಿಯನ್ ಕ್ರಾಸ್ ಅವರು ಏಜ್ ಸ್ಟೈಲ್ ಅವರಿಗೆ ಕೊಡ್ತಾ ಇರ್ತಾರೆ. ಇದನ್ನ ಹಾಕೊಂಡು ನೀನು ಮ್ಯಾಚ್ ನ ಗೆಲ್ಲು, ನಿನ್ನೊಳಗಿರ್ತಕ್ಕಂತಹ ವಿಲನ್ ನ ಹೊರಗಡೆ ತೆಗಿಯ ಅಂತ. ಬಟ್ ನಮ್ಮ ಏಜ್ ಸ್ಟೈಲ್ ಅವರು ಆ ಒಂದು ನಕಲ್ಸ್ ನ ಹಾಕೊಳ್ಳೋದಿಲ್ಲ, ಬದಲಿಗೆ ಕೇರಿಯನ್ ಕ್ರಾಸ್ ಅವರ ಮೇಲೆನೆ ಅಟ್ಯಾಕ್ ಮಾಡ್ತಾರೆ. ರಿಂಗ್ ಒಳಗಡೆ ಹೋದಾಗ ನಮ್ಮ ಲೋಗನ್ ಪಾಲ್ ಅವರು ಒಂದು ಲಕ್ಕಿ ಪಂಚ್ ನ ಕನೆಕ್ಟ್ ಮಾಡಿ ತನ್ನ ಫಿನಿಶರ್ ಪೋಲರೈಸರ್ ನ ಕನೆಕ್ಟ್ ಮಾಡಿ ಇವತ್ತು ಏಜ್ ಸ್ಟೈಲ್ ಅವ್ರನ್ನ ಪಿನ್ ಮಾಡಿ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ರಿಸಲ್ಟ್ ಅಷ್ಟೊಂದೇನು ಇಷ್ಟ ಆಗಿಲ್ಲ. ನಮ್ಮ ಏಜ್ ಸ್ಟೈಲ್ ಅವ್ರಿಗೂ ಕೂಡ ಲೋಗನ್ ಪಾಲ್ ಅವರಂತ ಅಪೋನೆಂಟ್ ಬೇಕಾಗಿತ್ತ ರಸಲ್ ಮೇನಿಯಾದಲ್ಲಿ ಅಂತ ನೋಡಿನೇ ಸಿಕ್ಕಾಪಟ್ಟೆ ಬೇಜಾರಾಯ್ತು. ಇದಾದ್ಮೇಲೆ ನಮಗೆ ಲಿವ್ ಮಾರ್ಗನ್ ಅಂಡ್ ರಾಕೈಲ್ ವರ್ಸಸ್ ಲೈರಾ ವೆಲ್ಕೈರಾ ಹಾಗೆ ರಿಟರ್ನಿಂಗ್ ಬೆಕ್ಕಿ ಲಿಂಚ್ ಅವರ ನಡುವೆ ಡಬ್ಲ್ಯೂ ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮೊದಲು ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬೇಲಿ ಅವರು ಇರಬೇಕಾಗಿತ್ತು, ಬಟ್ ಬೇಲಿ ಅವರ ಬದಲು ಡಬ್ಲ್ಯೂ ಅವರು ಬೆಕ್ಕಿ ಲಿಂಚ್ ಅವ್ರನ್ನ ಹಾಕಿದ್ದಾರೆ. ಅಂಡ್ ಬೇಲಿ ಅವರ ಬಗ್ಗೆ ಒಂದು ದೊಡ್ಡ ವಿಚಾರ ಗೊತ್ತಾಗಿದೆ. ಅಂಡ್ ಪ್ರಾಬಬ್ಲಿ ಒಂದು ಕಾಂಟ್ರವರ್ಸಿ ಕೂಡ ಆಗ್ತಾ ಇದೆ ಅಂತ ಅನ್ಕೋತೀನಿ. ಯಾವ ರೀತಿ ನಮಗೆ ಸಾಶಾ ಬ್ಯಾಂಕ್ಸ್ ಹಾಗೆ ಡಬ್ಲ್ಯೂ ನಡುವೆ ಕಾಂಟ್ರವರ್ಸಿ ಆಗಿತ್ತು, ಅದೇ ರೀತಿ ಪರಿಸ್ಥಿತಿ ಈಗ ಆಗ್ತಾ ಇದೆ ಅಂತ ಅನ್ಕೋತೀನಿ. ಅದ್ರ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಈ ಒಂದು ಕಾಂಟ್ರವರ್ಸಿ ಯಾಕಾಯ್ತು, ಯಾಕೆ ಡಬ್ಲ್ಯೂ ಅವರು ಬೇಲಿ ಅವ್ರನ್ನ ರಿಮೂವ್ ಮಾಡಿದ್ರು, ಬೇಲಿ ಅವರಿಗೆ ಇಂಜುರಿ ಆಗಿಲ್ಲ ಅಂದ್ರೂ ಕೂಡ ಈ ಒಂದು ಮ್ಯಾಚ್ ಇಂದ ತೆಗ್ದಿದ್ಯಾಕೆ ಅಂತೆಲ್ಲ ನಾನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಓವರ್ ಆಲ್ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಡಿಸೆಂಟ್ ಆಗಿತ್ತು ಅಂತಾನೆ ಹೇಳ್ಬೋದು ಈ ಒಂದು ಮ್ಯಾಚ್. ಅಂಡ್ ಬೆಕ್ಕಿ ಲಿಂಚ್ ಅವರು ಬಂದಿದ್ರಿಂದ ಅಫ್ಕೋರ್ಸ್ ಗೊತ್ತಾಗೋಗಿತ್ತು ಅವರೇ ಗೆಲ್ತಾರೆ. ಅಂಡ್ ನನ್ನ ಪ್ರಿಡಿಕ್ಷನ್ ಕೂಡ ಹೊಗೆ ಆಗುತ್ತೆ ಅಂತ ನನಗೆ ಗೊತ್ತಾಗೋಗಿತ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬೆಕ್ಕಿ ಲಿಂಚ್ ಆಗಿ ಲೈರಾ ವಾಲ್ಕೈರಾ ಅವರು ವಿನ್ ಆಗಿದ್ದಾರೆ. ಅಂಡ್ ಅವರು ಹೊಸ ಟ್ಯಾಗ್ ಟೀಮ್ ಚಾಂಪಿಯನ್ಸ್ ಆಗಿದ್ದಾರೆ. ಅಂಡ್ ನಮ್ಮ ಲೈರಾ ವಾಲ್ಕೈರಾ ಅವರು ಈಗ ಎರಡೆರಡು ಚಾಂಪಿಯನ್ಶಿಪ್ ನ ಇಟ್ಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಅವರು ಸ್ಟೈಲ್ ಆಗಿ ಎಂದಿನಂತೆ 4 ಚಕ್ರದ ಮೋಟರ್ ಸೈಕಲ್ ಅಲ್ಲಿ ಬರ್ತಾರೆ. ರಿಂಗ್ ಸುತ್ತ ಒಂದು ರೌಂಡ್ ಬರ್ತಾರೆ, ಇನ್ನ ಒಂದು ರೌಂಡ್ ನ ಹೊಡೆಯೋದಕ್ಕೆ ಹೋಗ್ತಾ ಇರ್ತಾರೆ. ಸಡನ್ ಆಗಿ ಹೋಗಿ ಬೇರಿಕೇಡ್ಗೆ ಗುದ್ಬಿಡ್ತಾರೆ ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ಆ ಒಂದು ಟೈಮಲ್ಲಿ ನನಗೆ ಎಷ್ಟು ನಗು ಬಂತು ಅಂದ್ರೆ ಪ್ಯಾಟ್ ಮ್ಯಾಕಫಿ ಅವರು ಕೂಡ ನಗ್ತಾ ಇದ್ದಾರೆ. ನಾನು ಅನ್ಕೋತಾ ಇದ್ದೆ ಗಾಯ್ಸ್, ಯಾಕಂದ್ರೆ ಪ್ರತಿ ಸರಿ ಬರೋ ಹಂಗೆ ನಮ್ಮ ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಅವರು ನಿಧಾನಕ್ಕೆ ಬರ್ತಿರ್ಲಿಲ್ಲ. ಕಟ್ಟೊಡಿಬೇಕಾದ್ರೂ ಕೂಡ ಆಕ್ಸಿಲೇಟರ್ನ ಕೊಡ್ಕೊಂಡು ಜೋರಾಗೆ ಕಟ್ಟೊಡಿತಾ ಇದ್ರು. ಏನಾದ್ರೂ ಮಿಸ್ ಆಗಿ ಎಲ್ಗಾದ್ರೂ ಗುದ್ದುತ್ತಾರ ಅಂತ ನೋಡ್ತಾ ಇದ್ದೆ. ಪಾಪ ಹೋಗಿ ಬೇರೆ ಕೆಡಿಗೆ ಗುದ್ಬಿಡ್ತಾರೆ ಗುರು. ಅಲ್ಲೊಂದು ಆಂಟಿ ನಿಂತಿರುತ್ತೆ, ಆ ಆಂಟಿ ಹಂಗೆ ಬಿದ್ದೋಗ್ಬಿಡ್ತಾಳೆ.
ಆಗ ನಮ್ಮ ಸ್ಟಾಂಕಲ್ ಸ್ಟೀವ್ ಆಸ್ಟಿನ್ ಅವರು ಆ ಒಂದು ಗಾಡಿಯಿಂದ ಇಳಿದು ಅವ್ರನ್ನ ವಿಚಾರಿಸ್ಕೊಂಡು ಸೀದಾ ರಿಂಗ್ ಮೇಲ್ಗಡೆ ಬರ್ತಾರೆ. ರಿಂಗ್ ಮೇಲ್ಗಡೆ ಬಂದಾಗ್ಲೂ ಕೂಡ ಪ್ಯಾಟ್ ಮ್ಯಾಕಾಫಿ ಅವರು ನಗಾಡ್ತಾ ಇರ್ತಾರೆ. ಅದನ್ನ ನೋಡಿ ನನಗೆ ಇನ್ನೂ ಕೂಡ ನಗು ಬರ್ತಾ ಇರುತ್ತೆ. ರಿಂಗ್ ಮೇಲ್ಗಡೆ ಬಂದ್ಬಿಟ್ಟು ರಸಲ್ ಮೇನಿಯಾ 41ನ ನೈಟ್ 2ನ ಅಟೆಂಡೆನ್ಸ್ ನ ಅವರು ಹೇಳ್ತಾರೆ, ಇಷ್ಟು ಜನ ಬಂದಿದ್ರು ಗುರು ಅಂತ, 60,000ಕ್ಕೂ ಜಾಸ್ತಿ ಜನ ಬಂದಿದ್ದಾರೆ ಅಂತ ಹೇಳ್ತಾರೆ. ಬಟ್ ರಿಯಾಲಿಟಿ ಏನು ಅನ್ನೋದನ್ನ ನಾನು ಅಪ್ಡೇಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇಷ್ಟು ಜನ ಬಂದಿರೋದಕ್ಕೆ ಸಾಧ್ಯನೇ ಇಲ್ಲ. ಅಟೆಂಡೆನ್ಸ್ ನ ಅನೌನ್ಸ್ ಮಾಡಿ ನಮ್ಮ ಸ್ಟಾಂಕಲ್ ಸ್ಟೀವ್ ಆಸ್ಟಿನ್ ಅವರು ರೆಗ್ಯುಲರ್ ಆಗಿ ಬಿಯರ್ ನ ಕುಡಿಬೇಕಾದ್ರೆ ರಿಂಗ್ ಸೈಡ್ ಅಲ್ಲಿ ಯಾರಿಗೆ ಹೋಗಿ ನಮ್ಮ ಸ್ಟಾಂಕಲ್ ಅವರು ಗುದ್ದಿರ್ತಾರೋ ಅವ್ರನ್ನ ಚೆಕ್ ಮಾಡೋದಕ್ಕೆ ನಿಕ್ ಖಾನ್ ಅವರೇ ಬಂದಿರ್ತಾರೆ. ನಿಕ್ ಖಾನ್ ಅವರು ಬಂದು ಆ ಒಬ್ಬ ಲೇಡಿನ ಚೆಕ್ ಮಾಡ್ತಾ ಇರ್ತಾರೆ, ಏನು ಆಗಿಲ್ವಾ ನಿಮಗೆ ಹಾಗೆ ಹೀಗೆ ಅಂತ ಸಾರಿ ಕೇಳ್ತಾ ಇರ್ತಾರೆ. ಅದಾದ್ಮೇಲೆ ನಮ್ಮ ಸ್ಟಾಂಕಲ್ ಸ್ಟೀವ್ ಆಸ್ಟಿನ್ ಅವರು ಕೂಡ ಹೋಗಿ ಅವರನ್ನ ಮಾತಾಡಿಸ್ಕೊಂಡು ಸುಮ್ಮನೆ ಅಲ್ಲಿಂದ ನಡ್ಕೊಂಡು ಹೋಗ್ಬಿಡ್ತಾರೆ. ಬೈಕಲ್ಲಿ ಹೋಗೋದಿಲ್ಲ ಗಾಯ್ಸ್, ನಡ್ಕೊಂಡು ಹೋಗ್ಬಿಡ್ತಾರೆ. ಸಿಕ್ಕಾಪಟ್ಟೆ ಶೇಪ್ ಔಟ್ ಆಯ್ತು ಅಂತ ಅನ್ಕೋತೀನಿ ನಮ್ಮ ಸ್ಟಾಂಕಲ್ ಸ್ಟೀವ್ ಆಸ್ಟಿನ್ ಅವರಿಗೆ. ಏನು ಮಾಡೋದಕ್ಕಾಗೋದಿಲ್ಲ, ಈ ರೀತಿ ಎಡ್ವರ್ಡ್ಗಳು ಆಗುತ್ತೆ. ಬಟ್ ನಿಧಾನಕ್ಕೆ ಹೋಗಿದ್ದಿದ್ರೆ ಈ ಒಂದು ದುರಂತನ ತಪ್ಪಿಸ್ಬೋದಾಗಿತ್ತು. ಅಂಡ್ ಅವರು ಹೆಲ್ಮೆಟ್ ಕೂಡ ಹಾಕಿರ್ಲಿಲ್ಲ. ಏನೇ ಆಗ್ಲಿ ಗಾಯ್ಸ್, ಆ ಒಂದು ಗುದ್ದಿದ್ದಿತ್ತಲ್ಲ, ಆ ಒಂದು ವಿಡಿಯೋನ ನೋಡಿದ್ರೆ ನಿಮ್ಗೂ ಕೂಡ ನಗು ಬರುತ್ತೆ. ಸಖತ್ತಾಗಿತ್ತು ಮಾತ್ರ. ಪಾಪ ಅವರಿಗೇನು ಆಗಿಲ್ಲ ಅಂತ ಅನ್ಕೋತೀನಿ, ಯಾಕಂದ್ರೆ ಬ್ಯಾರಿಕೇಡ್ ಅಡ್ಡ ಇತ್ತು. ಆದ್ರೂ ಕೂಡ ನಮ್ಮ ನಿಕ್ ಖಾನ್ ಅವರೇ ಬಂದು ಚೆಕ್ ಮಾಡ್ತಾ ಇದ್ರಲ್ಲ, ಅದು ನನಗೆ ಸಿಕ್ಕಾಪಟ್ಟೆ ಖುಷಿ ಅನ್ನಿಸ್ತು. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಡಿಸಿಷನ್ ಮಾತ್ರ ಸಿಕ್ಕಾಪಟ್ಟೆ ಬೆಸ್ಟ್ ಇತ್ತು, ಬಟ್ ಮ್ಯಾಚ್ ಮಾತ್ರ ಸಿಕ್ಕಾಪಟ್ಟೆ ವರ್ಸ್ಟ್ ಆಯ್ತು. ಗೊತ್ತಿಲ್ಲ ಡಬ್ಲ್ಯೂ ಅವರು ಯಾಕೆ ಈ ಒಂದು ಮ್ಯಾಚ್ ನ ಈ ರೀತಿ ಬುಕ್ ಮಾಡಿದ್ರು ಅಂತ. ಜಾನ್ ಸಿನಾ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಯೂನಿವರ್ಸಲ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್. ನಾವು ಈ ಒಂದು ಮ್ಯಾಚ್ ಅಲ್ಲಿ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, ಬಟ್ ಈ ಒಂದು ಮ್ಯಾಚ್ ಅಲ್ಲಿ ಏನೂ ಆಗ್ಲಿಲ್ಲ. ಎಂಡಿಂಗ್ ಅಲ್ಲಿ ಒಂದು ಲೋ ಬ್ಲೋನ ಕನೆಕ್ಟ್ ಮಾಡಿ ಚಾಂಪಿಯನ್ಶಿಪ್ ಬೆಲ್ಟ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗಿದ್ದಾರೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರಿಗೆ ಹೆಲ್ಪ್ ಮಾಡೋದಕ್ಕೆ ಬಂದಿದ್ದು ದ ಪೀಪಲ್ ಚಾಂಪಿಯನ್ ರಾಕ್ ಅಲ್ಲ, ಬದಲಿಗೆ ರಾಕ್ ಅವರ ಅಸಿಸ್ಟೆಂಟ್ ನಮ್ಮ ಟ್ರಾವಿಸ್ ಸ್ಕಾಟ್ ಅವರು. ಸೊ ಡಬ್ಲ್ಯೂ ಅವರು ಮುಂದೆ ಸ್ಟೋರಿನ ಕ್ರಿಯೇಟ್ ಮಾಡ್ತಾರೆ, ರಸಲ್ ಮೇನಿಯಾದಲ್ಲಿ ರಾಕ್ ಅವರೇ ಟ್ರಾವಿಸ್ ಸ್ಕಾಟ್ ಅವ್ರನ್ನ ಕಳಿಸಿದ್ದು ಅಂತ. ಸೊ ಈ ರೀತಿ ಸ್ಟೋರಿನ ಡಬ್ಲ್ಯೂ ಅವರು ತಗೊಂಡು ಬಂದೇ ಬರ್ತಾರೆ. ಬಟ್ ಎಂಡಿಂಗ್ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು. ನಮ್ಮ ಜಾನ್ ಸಿನಾ ಅವರು ಮುಂಚೆನೆ ಹೇಳಿದ್ರಲ್ಲ, ನಾನು ರೆಸ್ಲಿಂಗ್ ನ ರಿಯೂಂಡ್ ಮಾಡ್ತೀನಿ, ರೆಸ್ಲಿಂಗ್ ನ ನಾನು ಹಾಳು ಮಾಡಿಬಿಡ್ತೀನಿ, ಈ ಒಂದು ಚಾಂಪಿಯನ್ಶಿಪ್ ನ ಗೆದ್ಕೊಂಡು ನಾನು ಮನೆಗೆ ಹೋಗ್ತೀನಿ ಅಂತ ಹೇಳಿದ್ರಲ್ಲ, ಆ ಒಂದು ಕಾರಣಕ್ಕೆ ಏನಾದರೂ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ನ ಎಂಡಿಂಗ್ ನ ಈ ರೀತಿ ಬುಕ್ ಮಾಡಿದ್ರು ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಬಟ್ ನನಗೆ ಅನ್ನಿಸ್ತಾ ಇರೋದೇನಪ್ಪ ಅಂದ್ರೆ, ರಾಕ್ ಅವರು ಎಂಡಿಂಗ್ ಮೂಮೆಂಟ್ ಅಲ್ಲಿ ಕೈ ಎತ್ತಿದ್ದಾರೆ ಅಂತ ಅನ್ಕೋತೀನಿ. ನಾನು ರಸಲ್ ಮೇನಿಯಾದಲ್ಲಿ ಬರೋದಕ್ಕೆ ಆಗೋದಿಲ್ಲ ಅಂತ, ಅದಕ್ಕೋಸ್ಕರ ಡಬ್ಲ್ಯೂ ಅವರು ಈ ರೀತಿ ಡಿಸಿಷನ್ ನ ತಗೊಂಡಿದ್ದಾರೆ. ಇಲ್ಲ ಅಂದಿದ್ರೆ ಈ ರೀತಿ ಡಿಸಿಷನ್ ತಗೋತಾ ಇರಲಿಲ್ಲ ಡಬ್ಲ್ಯೂ ಅವರು. 100% ನಮ್ಮ ರಾಕ್ ಅವರು ಎಂಡಿಂಗ್ ಮೂಮೆಂಟ್ ಅಲ್ಲಿ ಕೈ ಎತ್ತಿರೋದಂತೂ ನಿಜ. ನಿಮ್ಗೇನು ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಓವರ್ ಆಲ್ ಇಷ್ಟು ರಸಲ್ ಮೇನಿಯಾ 41 ನ ನೈಟ್ 2 ಅಲ್ಲಿ ಆದಂತಹ ವಿಚಾರಗಳು. ನಿಮ್ಗೆ ಅನಿಸ್ತು ರಸಲ್ ಮೇನಿಯಾ 41 ನ ನೈಟ್ 2? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಅಂಡ್ ಹಾಗೆ ನೈಟ್ 1 ಹೇಗಿತ್ತು, ನೈಟ್ 2 ಹೇಗಿತ್ತು ಅನ್ನೋದನ್ನು ಕೂಡ, ಎರಡನ್ನೂ ಕೂಡ ಕಂಪೇರ್ ಮಾಡಿ ಕಮೆಂಟ್ ಮಾಡಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.